ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಶಿಲ್ಪ ನಾಯಿ ಹೊಡಂಗ್ ಹೊಡೆದಾಡಿವಿ. ಇಬ್ಬರು ಶಿಲ್ಪ ಹಿಂಗ್ ಹೊಡೆದಿನಿ, ನಾಯಿ ಹೊಡೆದಂಗ್ ಹೊಡೆದ ಹೆಂಗ್ ಹೊಡೆದ ಕಾಲ್ ಪ್ರ್ಯಾಂಕ್ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿಗೆ. ಅವ್ರ ಹೆಂಗ ರಿಯಾಕ್ಟ್ ಮಾಡ್ತಾರ ನೋಡೋಣ. ಹೇಳ ಆಂಟಿ ಇವತ್ತೊಳ ಹಿಂಗೆ ಮಾತಾಡತ್ ನೀ ನೆಕ್ಸ್ಟ್ ನಮ್ಮ ಶಿಲ್ಪಾಗ ಹಚ್ಚಕತ್ತದ ಈಗ. ಇಲ್ಲ ಮಾಮ ಇರ್ತಾನೋ ಯಾರು ಇರ್ತಾರ ಏನಿಲ್ಲ. ಅವ್ರ ಶಿಲ್ಪ ಆಮೇಲೆ ಇಬ್ರು ಜಗಾಡಕತ್ತಾರ. ಒಟ್ಟ ನನ್ನ ಮಾತನ್ನು ಕೇಳಲಾಗಾರ. ಆಕಿಗೆ ಬೈಯೋದು ಅಥವಾ ಕವ ಮಾಡೋದು ಮಾಡಕತ್ತಾನ. ಆಕಿಗ ಚಟ್ಟ ಹೊಡೆದ್ಬಿಟ್ಟ ಆಮೇಲೆ ತಲಿಗೆ. ಹಲೋ ಹಲೋ ಅಮ್ಮ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಈ ಜಾಗ ಸಲುವಾಗಿ. ಗೈಸ್ ನಮ್ಮ ನಿಜ ಹೇಳ್ಬೇಕಂದ್ರೆ ಇಷ್ಟೊತ್ತಂದ ಅವ್ರು ಆಚೆಗಡೆ ಕೂತಾರ ಕರಕ ಅಂತಾರತ್ತ. ಮತ್ತೆ ನೋಡಿ ಕರಗಿದಾರ ಕರಿಗಕ ಅಂತಾರಲ್ಲ. ಆ್ಯಂಡ್ ಗೈಸ್ ಇವತ್ತಿನ ವ್ಲಾಗ್ ನೀವು ತಮಿಳ್ನಾಡಲ್ಲಿ ನೋಡಿರ್ತೀರ ಆಲ್ರೆಡಿ. ಅದೇ ಗೈಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಶಿಲ್ಪ ನಾಯಿ ಹೊಡಂಗ್ ಹೊಡೆದಾಡಿವಿ. ಇಬ್ಬರು ಶಿಲ್ಪ ಹಿಂಗ್ ಹೊಡೆದಿನಿ, ನಾಯಿ ಹೊಡೆದಂಗ್ ಹೊಡೆದ ಹೆಂಗ್ ಹೊಡೆದ ಟಾಂಗ್ 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 ತಲಿ ಹೊಡೆದಿನಿ. ಅದಕ್ಕೆ ಅಳ್ಕೋತ ಕೂತಾಳೆ ಈಗ. ನೋಡ್ರಿ ಅಳ್ಕೋ ಕೂತಾಳೆ, ಅಳ್ಕೋ ಕೂತಾಳ ಪಾಪ ಹುಡುಗಿ. ಸೊ ಅದಕ್ಕೆ ಐತಲ್ಲ, ಇದನ್ನೇ ನಮ್ಮ ಮನೆಯವ್ರ ಮುಂದೆ ನಮ್ಮ ತಂಗಿ ಹೇಳ್ತಾಳೆ ಈಗ. ದಿಸ್ ಇಸ್ ದ ಪ್ರ್ಯಾಂಕ್. ಕಾಲ್ ಪ್ರ್ಯಾಂಕ್ ಮಾಡ್ತಾ ಇದೀವಿ ನಮ್ಮ ಫ್ಯಾಮಿಲಿಗೆ. ಅವ್ರ ಹೆಂಗ ರಿಯಾಕ್ಟ್ ಮಾಡ್ತಾರ ನೋಡೋಣ. ಮತ್ತಂದ್ರೆ ಅವ್ರ ಇದ್ಗಿ ನಾರ್ಮಲ್ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಅಲ್ಲ, ನಾರ್ಮಲ್ ಕಾಲ್ ಮಾಡಿ ಮಾತಾಡ್ತೀವಿ. ನಾ ಮಾತಾಡಲ್ಲ ಗೈಸ್, ಕಾವೇರಿ ಕೈಯಾಗ ಕೊಡಕತ್ತೀನಿ. ಯಾಕಂದ್ರೆ ನಾನು ಮಾತಾಡಲ್ಲ. ಇವ ಆಮೇಲೆ ಮಾತಾಡ್ತಾರ, ನನ್ ಪಕ್ಕ ಗೊತ್ತದ ಇವನ್ ಕೈಯಾಗ ಕೊಡು ಅಂದೇ ಅಂತಾರ ಅವ್ರು. ಅಲ್ಲ ಎಲ್ಲ ಆದ್ಮೇಲೆ ನನಗ ಬೈತಾರ ಅನ್ನೋದ್ ನನ್ ಚಿಂತಿ. ಬೈತಾರ ಗೊತ್ತಾ, ಬೈತಾರ ಸೂತ್ರಧಾರ ಇವನೇ ಅಂತ ಹೇಳು. ಒಟ್ಟು ನನ್ನ ಮೇಲೆ ತಿರುಗಿ ಆಗ್ಬಿಡೋದನ ಗೈಸ್. ಅದಕ್ಕೆ ಗೈಸ್ ಇವಾಗ ಶಿಸ್ತಾಗಿ ಒಂದು ಪ್ಲ್ಯಾನ್ ಹೊಡ್ತೀವಿ. ಅಂದರೆ ನಮ್ಮ ಮನೆಯವ್ರಿಗೆ ಪ್ರ್ಯಾಂಕ್ ಕಾಲ್ ಮಾಡ್ಬೇಕಂತ ಹೇಳ್ಬಿಟ್ಟು. ಅಂದರೆ ನಾವಿಬ್ಬರು ಜಗ ಆಡೀವಿ. ನಾನು ಶಿಲ್ಪ ಹೊಡೆದೀನಿ, ಶಿಲ್ಪ ಅಳ್ಕೋತ ಬಾಗಿಲು ಹಾಕೊಂಡು ಕೂತಾಳ. ಇದು ಮ್ಯಾಟ್ರ. ಈ ಮ್ಯಾಟ್ರನ್ನ ಮನೆಯವ್ರ ಮುಂದೆ ಎಕ್ಸಿಕ್ಯೂಟ್ ಮಾಡೋದಿರ್ತದೆ. ಅಲ್ಲಿಂದ ಯಾವ ಥರ ಬರ್ತದೆ ಪ್ರತಿಕ್ರಿಯೆ ಅದನ್ನು ನಿಮ್ಮ ಮುಂದೆ ಡೈರೆಕ್ಟಾಗಿ ತೋರಿಸ್ತದೆ. ಏನೇನು ಬೈತಾರ, ಏನೇನಿಲ್ಲ, ಬೈದಿದೆಲ್ಲ ಏನೇನು ಹಾಕಿರ್ತದೆ ನಮ್ಗೆ ಗೊತ್ತಿಲ್ಲ. ಹೆಂಗೆ ಬೈತಾರ ಅನ್ನೋದು ಗೊತ್ತಿಲ್ಲ. ಅಂದ್ರೂ ನಾನು ಬೈಲಕ್ಕೆ ಸ್ವಲ್ಪ ಅಂಜಾಡ್ತಾರ ಮನ್ಯಾಗ. ಏನು ಮಾಡ್ತಾರೆ, ಏನಾಗುತ್ತೆ ಏನಿಲ್ಲ ನನಗೆ ಗೊತ್ತಿಲ್ಲ. ನಮ್ಮ ತಂಗಿನ ಯಾವ ಥರ ಹಚ್ಚಿರ್ತಾಳ ಹೆಂಗೆ ಹಚ್ಚಿರ್ತಾಳ ಅದ್ರ ಮೇಲೆ ಡಿಫ್ರೆಂಟ್. ಅದ್ರ ಮೇಲೆ ಇದು ಆಗುತ್ತೆ ಅವರು ಬೈಯೋದು. ಸದ ನಮ್ಮ ತಂಗಿ ಯಾವ ಥರ ಹೇಳ್ತಾಳಲ್ಲ ಅದ್ರ ಮೇಲೆ ಅವ್ರು ಬೈತಾರ. ನೋಡು ಗೈಸ್, ಇವತ್ತು ನೋಡಿ ಅಂತ ಅಮಾಯಕ ಬೈಸ್ಲಕ್ಕೆ ರೆಡಿ ಆಗ್ಯಾರ. ಸ್ವಲ್ಪ ರೀ ಬೈಸ್ಲಕ್ ರೆಡಿ ಆಗಿ ಪ್ರ್ಯಾಂಕ್ ಅಂತ ಹೇಳಿದ್ರೆ ನನಗೆ ಬೈಸ್ತಾರೆ ಗೈಸ್ ಮನೆಯವ್ರು. ಪಾಪ ಅನ್ಸಲ್ಲ, ನಿಮಗೆ ಪಾಪ ಅನಿಸ್ತದೆ ನೋಡ್ರಿ. ಅಮಾಯಕಾಗ ಹೇಳ್ತೀವಲ್ತು ಆಮೇಲೆ ಬೈಸ್ತಿರ ಫಸ್ಟ್, ಆಮೇಲೆ ಪ್ರ್ಯಾಂಕ್ ಅಂತ ಹೇಳ್ತೀರಿ. ಈ ಮ್ಯಾಟ್ರದಾಗ ಬೈಸ್ಗೋ. ಬನ್ನಿ ಗೈಸ್ ಇವಾಗ ಶುರು ಮಾಡುವ. ರೆಡಿ ಕೂತರೀಗ ಮಾತಾಡ್ಲಾಕ. ಯಾರ್ಯಾರಿಗೆ ಮಾಡ್ತೀವಂದ್ರೆ ಒಂದು ನಮ್ಮ ಚಿಕ್ಕ ಮದರ್ ಇಂಡಿಯಾಗ, ಇನ್ನೊಂದು ನಮ್ಮ ನಡು ಮದರ್ ಇಂಡಿಯಾಗ, ಇನ್ನೊಂದು ನಮ್ಮ ಅಕ್ಕಾಗ, ಇನ್ನೊಂದು ನಮ್ಮ ಅಮ್ಮಗನ ಮಾಡ್ಬೋದು ನಮ್ಮ ತಂಗಿ, ಆ್ಯಂಡ್ ನಮ್ಮ ಮದರ್ ಇಂಡಿಯಾಗ. ಅಷ್ಟು ಜನಕ್ಕೆ ಮಾಡ್ಬೇಕಂತ ಮಾಡಿ. ಇಷ್ಟು ಜನದಾಗ ಎಷ್ಟು ಮಂದಿ ಸಿಗ್ತಾರೋ ಗೊತ್ತಿಲ್ಲ. ಎಷ್ಟು ಮಂದಿ ಜನ ಸಿಗ್ತಾರಲ್ಲ ಅಷ್ಟು ಜನಕ್ಕೆ ಆ ಥರ ಪ್ರ್ಯಾಂಕ್. ಬಟ್ ಈ ವಿಷಯದಾಗಂತೂ ಪ್ರ್ಯಾಂಕ್ ಆಗ್ತಾರೆ. ಯಾಕಪ್ಪ ಅಂದ್ರೆ ನಾನು ಜಗಾಡೋದಲ್ಲ ಹರ್ರರ್ ಇದನ್ನೈತೆ ಗೊತ್ತದ ಜನಕ್ಕೆ. ನಮ್ಮ ಮನೆಯವ್ರಿಗೆ ಸಿಟ್ಟು ಮಾಡ್ದೇನೋ ಗೊತ್ತದ. ಅಂದ್ರೆ ಡೈಲಿ ಏನು ಮಾಡಲ್ಲ, ಬಟ್ ಒಂದೊಂದು ಟೈಮ್ನಾಗ ಭಾಳ ಸಿಟ್ಟು ಮಾಡ್ತಿರ್ತೀನಿ. ಆಕಿ ಮೇಲೆ ಇಲ್ಲ ಗಾಯ್ಸ್, ಆಕಿ ಮೇಲೆ ಕಮ್ಮ, ಆಕಿ ಮೇಲೆ ರೀಲ್ಸ್ ಮಾಡಾಗ ಎಲ್ಲರ ಮೇಲೆ ಮನೆಯವ್ರು ಎಲ್ಲ ಮಂದಿ ಮೇಲೆ ಹರಾರೆ ಮಾಡಿದಿನ. ಸಿಟ್ಟು ಬಂದಾಗ ನಾವು ಕಪ್ಪಿರ್ಬೇಕು ಗೈಸ್. ನಾವು ಎಲ್ಲರೂ ಮನೆಯವ್ರು ಕಪ್ಪಿರ್ಬೇಕು. ಇವನಿಗೆ ಸಿಟ್ಟು ಬಂದಾಗ ಜಿಕ್ಕಾಗ ಸಾಲ, ಅದಕ್ಕೆ ಈಗ ಬೈಸ್ಲಾಕತ್ತೀನಿ. ಮನೆ ಇವಾಗೈತಲ್ಲ ನೋಡುವ ಹೆಂಗಾಗುತ್ತೆ ಏನೇನೋ ನಮ್ಗೆ ಗೊತ್ತಿಲ್ಲ.
ಮನೆಯವ್ರ ರಿಯಾಕ್ಷನ್ ನೋಡ್ಬೇಕು ನಾನು. ಬೈತಾರ ಪಕ್ಕ ಗೊತ್ತದ ಅಂದ್ರೆ ಅಷ್ಟು ಬೈಯಲ್ಲ, ಬೈತಾರ ಬಟ್ ಅಷ್ಟು ಬೈಯಲ್ಲ, ಅದು ಮಾತ್ರ ಹೇಳ್ಬೋದು. ಅಡ್ವಾನ್ಸ್ ಹೇಳ್ಬೇಡ ನೋಡ ಮೀರು ಲೆಟ್ ಸಿ ಗೈಸ್ ಹೆಂಗಿರುತ್ತೆ ಅನ್ನೋದು ನಿಮಗೂ ಗೊತ್ತಾಗದ. ಡೋಂಟ್ ಸ್ಕಿಪ್ ಮಾಡಾರ್ದ ನೋಡ್ರಿ. ಒಬ್ಬೊಬ್ರ ಮಾತುಗಳು ಯಾವ್ಯಾವ ಥರ ಬರ್ತಾವೆ, ಒಬ್ಬೊಬ್ರ ಮಾತು ಒಬ್ಬೊಬ್ರ ಬಾಯಿಂದ ಒಂದೊಂದು ಮುತ್ತುಗಳ ಟೈಪ್ ಬರ್ತಿರ್ತಾವ. ನೀವು ಜಸ್ಟ್ ಎಂಜಾಯ್ ಮಾಡ್ರಿ. ಲೆಟ್ ಸಿ ರತ್ನಗಳು ಉದುರ್ತಿರ್ತಾವ. ಫಸ್ಟ್ ಕಾಲ್ ಹೋಗುತ್ತಾ ಬನ್ನಿ. ಈಗ ಅಂತಲ್ಲ ನಾನು ಇರಲ್ಲ, ನಾ ಇದನ್ನೆಲ್ಲ ಕ್ಯಾಮ್ರಾಮನ್ ಆಗ್ತೀನಿ. ಇಬ್ಬರೇ ಕೂತ್ ಮಾತಾಡ್ತಾರ, ತೋರಿಸ್ತದ. ನೀ ಬಾಜು ಕುಂದ್ರು ಕೇಳು ಮಾತುಗಳು. ಬನ್ನಿ ಗೈಸ್ ಶುರು ಮಾಡುವ. ಫಸ್ಟ್ ಯಾರಿಂದ ಶುರು ಮಾಡ್ತೀರಿ? ಯಾರಿಂದ ಶುರು ಮಾಡ್ತೀರಿ? ಚಿಕ್ಕಮದರ್ ಇಂಡಿಯಾಗ ಫಸ್ಟ್ ಅವರಿಂದನೇ ಶುರು ಮಾಡಿ ಅಂದ ಕರೆಕ್ಟ್ ಆಗುತ್ತೆ ಅದು. ಶುರು. ಓಕೆ ಸ್ಟಾರ್ಟ್. ನಾನು ನಿಂದ ಒಬ್ಬಂದೇ ತಪ್ಪತ್ ಹೇಳ್ಬೇಕೆ ನಾಕಿಂದು ತಪ್ಪತ್ ಹೇಳ್ಬೇಕು? ಯಾಕಿಂದಿಲ್ಲ, ನಂದು ಒಬ್ಬಂದೇ ತಪ್ಪು. ಇಬ್ಬರು ತಪ್ಪು ಅಂದ್ರೆ ಜಗಳ ಎದ್ರ ಸಲಿಂದ ಆಡಿದ್ರು ಅದು ನನಗೆ ಗೊತ್ತಿಲ್ಲವ. ನನಗೆ ಈಗ ಸಂಜೆ ಕಡೆ ಗೊತ್ತಾಗತ್ತೆ ಹೇಳು ಅಷ್ಟೇ. ಈಗಿನ ತಪ್ಪತ್ತೆ ಅಂದ್ರೆ ಆಕಿಗೆ ಭಯಲ್ಲ, ನನಗೆ ಭಯಲ್ಲ. ಇಬ್ಬರಿಗೆ ಸಂಭಾಳ್ಸಕ್ ನೋಡ್ತಾರ. ನಂದು ಒಬ್ಬನೇ ತಪ್ಪದತ್ತ ಹೇಳಿ ನಾನು ಬೈಲಕ್ಷನ್ ಮಾಡ್ತಾರ. ನಾನು ಇಲ್ಲೇ ಕೂತೀನಿ ಚಪ್ಪತ್ ಹೊಡೆದ್ ಬಿಟ್ಟ ಹೇಳಕ್ ಬಂದ್ರೆ ನಿನಗೂ ಬೇಕು ಲತ್ತಿ ನನ್ನ ಹೆಸರು ಖರಾಬ್ ಮಾಡ್ತಾರ ಪೋ. ಈಗ ಅದು ಮಾತ್ರ ಹೇಳ್ಬೋದು. ಫುಲ್ ಸಿಟ್ಟು ಮಾಡಕತ್ತಾನ. ನನಗೆ ನನ್ನ ಮಾತಂತ್ರ ಕೇಳಲ್ಲ ಮಮ್ಮಿ ಹೇಳ್ರಿ ಸ್ವಲ್ಪ ಇದು ಆಂಟಿ ಹೇಳತ್ ಹೇಳ್ಬಿಡ್ತೀನಿ. ಹೇಳಲ್ಲ ಒಟ್ಟು ಮಾತಾಡೋದು 5 ನಿಂದ ಹೆಂಗೆ ಹೇಳ್ತೇಳಿ ಹೆಚ್ಚಿಗೆ ಹೆಂಗಿರ್ತ ನೋಡ್ಬೋದು ಬನ್ನಿ. ಹಲೋ ಆಂಟಿ ಏನ್ ಮಾಡತ್ತೀರಿ? ಆರಾಮಿದ್ದೀರಿ? ಆರಾಮಿದ್ದೀನಿ. ಅಡಿಗೆ ನಮ್ದು ಆಗ್ಯಾದ. ಅದೇ ಇವ್ರಿಬ್ರು ಜಗಳಾಕತ್ತಾರ, ಅದಕ್ಕೆ ಹೇಳುವ ಅಂತೇಳಿ ಫೋನ್ ಹಚ್ಚಿ. ಯಾಕರ್ತದ ಏನ್ ಸುದ್ದಿ? ಅದು ಎದ್ರ ಸರಿ ಜಗಳಾಡ್ತಾರ ಯಾರಿಗ ಗೊತ್ತು. ಒಂದ್ ಸಾವನ್ ಹಾಕಿ ಶಿಲ್ಪ ಕವಾಕ ಸುಮ್ಮಲ್ಲಿ ಆಂಟಿ ನಾ ಆಕಿ ಶಿಲ್ಪ ಹೊಡೆದ ನಾನು ಆಕಿ ಆ ಬಾಗ್ಲ ಹಾಕೊಂಡು ಸುಮ್ಮನೆ ಕರೆನೆ ಆಂಟಿ. ಅದಕ್ಕೆ ನಾನು ನಿನಗೆ ಹೇಳ್ತಾಳೆ ಅಂತ ಫೋನ್ ಹಚ್ಚ ನೀನ್ ಬರೋದಿಲ್ಲ. ಇದೇನತ್ತ ಮಮ್ಮಿ ಟೈಮ್ ಇಲ್ಲ ಆಕಿಗೆ ಕವಾ ಮಾಡಕತ್ತ. ಈಗ ನಾನು ಮಾತ್ರ ಒಟ್ಟ ಕೇಳ ನಮಗೂ ಬೀಳತ್ತ. ನಾವು ಆಕಿ ಏನು ಹೇಳೋದಕ್ಕೆ ಫೋನ್ ಪೇದೇನ ಹೇಳಾಕತ್ತಾಳ. ಏನು ಆಗೋಗ ಮಾತಾಡ್ತೇನೆ ಅದಕ್ಕೆ ಒಂದೆರಡು ಚಟ್ಟ ತೋಡ್ದಾನ. ಅದಕ್ಕೆ ಏನ್ರ ಹೇಳ್ತಾಳೇನೋ ಮತ್ತೆ ಹಚ್ಚಿನ ಮತ್ತೆ ನೀ ನಂಬಲ್ ಪಂಬಲ್ ಅನ್ನಕತ್ತ. ಇವ್ ಜಗಾಡಲ್ಲ ಏನೋ ಅವ್ರ ಮನುಷ್ಯರಲ್ಲ. ಆಕಿ ಶಿಲ್ಪ ಒದ್ರಕತ್ತೀನಿ. ಆಕಿ ಬಾಗಲ ಕೊಂಡೆ ಹಾಕೊಂಡು ಅಕ್ಕಿ ಹೇಳಕತ್ತಾಳ. ಇವ ಹೊರಗೆ ಹೋಗಿ ಕೂತಾನ. ಅದಕ್ಕೆ ಇದು ಮಾಡೋದತ್ತೇಳಿ ಹಚ್ಚಿದೆ. ಅವನ್ ಏನ್ ಸುಮತ್ ಗಂಟೆ ಬಿದ್ದೆ ತಾಯಿ ಹೇಳ್ತಾಳೆ. ಇವ ನಗಕತ್ತೀನಿ ಆಂಟಿ ಸೀರಿಯಸ್ ಟೈಮ್ 4 ನಗಲಿ ತಾಯಿ ಯಾಕಡೆ ಮರ ಗೊತ್ತಾಗ್ತದೆ ನಿನಗ. ಹೇಳ ಆಂಟಿ ಹೇಳ್ತಾಳೆ ಅಂತ ಹಿಂಗ್ಯಾಕ್ ಮಾತಾಡತ್ ನೀ? ಅವನಿಗೆ ತಮಲೆಗಾರೈತಿ ಹೇಳ ಮತ್ತ ಯಾಕೆ ಜಗಳಕತ್ತಾರ? ಒಂದ್ ಸಾವನ್ ಒತ್ತಾಟ್ಲಿದಾನೆ. ಆಕಿ ಅಂದ್ರೆ ಏನೋ ಅನ್ನಲ್ಲ ಬಿಡು. ಇವನೇ ಒದ್ರಾಡದೆ ನಾ ಹೇಳಕತ್ರ ನನಗ ಸಣಪ್ಪಿಗೆ ಹಚ್ಬೇಕಂದೆ. ಸಣಪ್ಪ ಹೊರಗಿರ್ತಾನ ಅಂತೇಳಿ ನಿನಗೆ ಹಚ್ಚಿದೇನ. ಅವ್ನ ಮಾತಿಗಾರ ಇವ ಕೇಳ್ತಾನ ಅಂತ ಹೇಳಿಕೆ. ಹಲೋ ನಾಯಕರಾಗಲಿ ಅವ ನೋಡಮ್ ಶಿಲ್ಪಾಕಗಾರ ಹಚ್ತಿಂತು. ಇಡ್ಲಿ ಆಂಟಿ ಅವ್ರು ನಂಬುತ್ತಾರ್ತಲೆ ಈಕಿ ಅಲ್ಲಾರಿ ಟೈಮ್ ಬಿಟ್ರಿ ಇವ್ರು. ಕಾವೇರಿಗೆ ಫಸ್ಟಿಗೆ ಹೊಡೆದಾರತ್ತನ್ ಬೇಡ ಸಿಟ್ ಮಾಡ್ಯಾರತ್ತನ್. ಶಿಲ್ಪಾಕ ಬರ್ರೇ ಸುಡ್ಸಿಟ್ಟು ಕವಕೋ ಬೈಯೋದು. ಶಿಲ್ಪಾಕ್ 100ಕ್ಕೆ 100 ನಂಬತಾಳ. ಈಕಿ ತಿಳ್ಕೊಳ ಆಕಿ ತಿಳ್ಕೊಳ. ಅದೇ ಶಿಲ್ಪಾಕ ಡೈರೆಕ್ಟ್ ಹೊಡೆದಾನ ಅಂತ ಹೇಳ್ಬಿಡ. ನೆಕ್ಸ್ಟ್ ಯಾರಿಗೆ ಹೇಳ್ರಿ ಕಾಲ್. ನೆಕ್ಸ್ಟ್ ನಮ್ಮ ಶಿಲ್ಪಾಕ ಹಚ್ಚಕತ್ತದ ಈಗ. ಇಲ್ಲ ಮಾಮ ಇರ್ತಾನೋ ಯಾರು ಇರ್ತಾರ ಮನೆಗೆ ಇರ್ತಾನ. ಶಿಲ್ಪಾಕನ ಕೈ ಕೊಡ. ಮಮ್ಮಿನ ಅಲ್ಲಿ ಇದ್ರೆ ಹಚ್ಚಬೋದು. ಕೇಳ ಫಸ್ಟ್ ಮಾತು. ಹಲೋ
ಏನು ಮಾಡತ್ತೀರಿ? ಊಟ ಮಾಡ್ರಿ. ಏನಿಲ್ಲ, ಅವ್ರು ಶಿಲ್ಪ ಆಮೇಲೆ ಇಬ್ರು ಜಗಾಡಕತ್ತಾರ. ಒಟ್ಟ ನನ್ನ ಮಾತನ್ನು ಕೇಳಲಾಗಾರ. ಆಕಿಗೆ ಬೈಯೋದು ಅಥವಾ ಕವ ಮಾಡೋದು ಮಾಡಕತ್ತಾನ. ಅದಕ್ಕೆ ಯಾ ಮಾಡೋದತ್ ನಾವು ಒಟ್ಟ ಏನೋ ಅಂತಾರಲ್ಲ, ಯಾರು ಇಲ್ಲ ನಾನು ತೀರ ನಡೆಸ್ಬಿಟ್ಟ ನೀವ ಬೈಯದೆ ಒಂದು ಸಾವನು. ಅಯ್ಯ ಅದಕ್ಕೆ ಕವ ಮಾಡ್ತೀವಿ, ಸುಮ್ ಕುಂದ್ರು ನನ್ನ ತಲೆಯ ಕೆಡಿಸ್ತಿ ಹಂಗ ಹಿಂಗ ಅಂತೇಳಿ ಕವ ನಾಯಿ ಮಾಡ್ದಾಗ ಮಾಡಕತ್ತಾನ. ಆಕಿ ನಾ ಹೇಳಕ್ ಹೋದ್ರ ನನಗೂ ಹಂಗೆ ಮಾಡತ್ತಾನ. ಆಕಿಗ ಚಟ್ಟ ಹೊಡೆದ್ಬಿಟ್ಟ ಆಮಿ ತಲಿಗೆ. बिल्कुल रिक्स नहीं लेने का। ತಲಿಗೆ ಚಟ್ಟ ಹೊಡೆದನಂದ ಅಂದೆ. ಅದಕ್ಕೆ ಆಕಿ ಶಿಲ್ಪ ಅಳ್ಕೊತ ಬಾಗಲ ಕೊಂಡಿ ಹಾಕೊಂಡು ಆಕಿ ಅಲ್ಲಿ ಕೂತ ಒದರಾತೀನಿ. ಆಕಿ ಆ ಕಡೆ ಹೋಗಳ ಇವ ಹೊರಗೆ ಕೂತಾನ. ಅದಕ್ಕೆ ಹಚ್ಚಿದೆ ನಾ ನಿಮಗೆ. ಹೊರ ಕೂತಾನವ. ಆಕಿ ಈ ಕಡೆ ಬೆಡ್ರೂಮ್ನಾಗ ಬಾಗಲ ಹಾಕೊಂಡು ಅಕ್ಕಿ ಅಳ್ಕೊತ ಅಕ್ಕಿ ಕೂತಾಳ. ಶಿಲ್ಪಾಕನ್ ಕೈ ಕೊಡು. ಅವ ಹೊರಗೆ ಹೋಗ್ಯಾನ ಮಾಮ. ಅಲ್ಲಿ ಹೊರಗೆ ಕೂತಾನ. ಅವ ಈ ಕಡೆ ಹೊರಗಿನ ಕೊಂಡು ಇವ ಹಾಕೊಂಡ್ ಕೂತಾನ. ಈಕಿ ಬೆಡ್ರೂಮ್ನಾಗ ಈಕಿ ಕೊಂಡು ಹಾಕೊಂಡ್ ಕೂತಾಳ. ಅದ್ರ ಸಲ ನಾನು ನಿಮಗೆ ಫೋನ್ ಹಚ್ಚಿದೆ. ಯಾರು ಅವನ ಬಲ್ಲಿ ಅದು ಐಫೋನ್ ಏನ್ ಮಾಡಿ ನಾನು ಸ್ವಿಚ್ ಆಫ್ ಮಾಡಿರ್ಬೇಕು. ಸ್ವಿಚ್ ಆಫ್ ಮಾಡ್ತೀನಿ ತೇಕಿ ಒಕ್ಕಟ್ಗೆ ಹೋಗಿ ನಡ್ಲಿ. ಇಲ್ಲ ಇರಾಕ ಅಂದ್ರೆ ಶಿಲ್ಪಕ ಮಾಡಿದ ಶಿಲ್ಪಕ ಮಾಡ್ತಾರೆ ಹೆಂಗ ಆಕಿ ಉಳ್ಳಾಗತ್ತಾಳ ಗಾಬ್ರೆ ಮಾಡ್ಕೊತಾಳ ಟೆನ್ಷನ್ ಮಾಡ್ಕೊತಾಳ. ಅವರು ಯಾರು ಇರ್ಬೋದು. ಅವ್ರೇ. ಹಲೋ ಹಾ ಇವ ಬಾಗ್ಲಕೊಂಡೇಕೆ ನಿಂದ್ರು ಒದರ್ತಿ ನೀವು ಒಟ್ಟು ಹೋಗ್ಕೊಡಲ್ಲಗರ. ಶಿಲ್ಪ ಓನೇ ಕೊಡಲ್ಲಗರ. ಏ ಶಿಲ್ಪ ಶಿಲ್ಪಕ್ ಮಾತಾಡ್ತಾಳ ತೆಗಿ. ಶಿಲ್ಪ ನೀವು ಅದ್ರ ಶಿಲ್ಪಕ್ಕ ನೋಡಮ್ ಓಪನ್ ಸೌಂಡ್ ಇಡ್ತೀನಿ. ಇಲ್ಲ ಆಯ್ತು ಆಮೇಲೆಗಾರ ತಿಳಿಯಲ್ಲ. ಒತ್ತಾಟ್ಲಿದ ನೀವು ಏನು ಅಂತೀನಿ ಇಬ್ರಿಗೂ ಕವ ಮಾಡಕತ್ತಾನ. ನಾ ಹೇಳಕೋತೀನಿ ಯಾಕೆ ನಿನಗೂ ಬೇಕೇನಿಲ್ಲ ಅತ್ತಿ ಅಲ್ಲ ಆಕಿ ಏನ್ ಮಾಡ್ಬೇಕ ಎಟ್ಟು ಹೇಳ್ತಾಳ ಆಕಿ ತಿಳಿಸಿ ತಿಳಿಯಲ್ಲ. ಆ ಕವ ಎಲ್ಲ ಸಿಟ್ಟು ಬಂದ್ಕಿ ಆಕಿನ ಮೇಲೆ ಹಾಕಿದ್ರ ನಮ್ಮ ಮೇಲೆ ಹಾಕಿದ್ರ ಹೆಂಗ ಹೇಳ. ಹೋದ್ರ ಓಪನ್ ಸೌಂಡ್ ಇಟ್ಟಿನಿ. ಟೆನ್ಷನ್ ಬಾಳ್ಕೊಳ್ಬಾರ್ದು. ಊಟ ಹಲೋ ಯಾಕೆ ಏನಾಗ್ಯದ? ಹಾ ಏನಾಗ್ಯದ? ಎಲ್ಲಿ ಬೈದೀನಿ? ಏನಂದಿಲ್ಲ ತೋ. ನಿನಗೆ ಯಾರು ಹಚ್ಚಿ ಹೇಳಿದ್ರು? ಹ್ಮ್ ಹಲೋ ಹಲೋ ಅಮ್ಮ.
ಫ್ರಾಂಕ್ ಅವ್ವ ತಾಯಿ. ಹಲೋ ಹಲೋ ಹಾ ಈ ಮಾಮ ಮಾತಾಡ್ಲಿಕ್ಕೆ ಏನೋ ಸ್ವಲ್ಪ ಎಳಿತಿದೀವಿ. ಮಾಮ ಮಾತಾಡ್ದವ ಏನು ಮಾತಾಡೋದು ಗೊತ್ತಾಗಲಿಲ್ಲ ರೀ. ಹಾಂ ವಿಡಿಯೋದಾಗಿದ್ದೀರಿ ಹಾಯ್ ಅಂತ ಹೇಳ್ರಿ. ಏ ಮಾಡ್ರಿ ಊಟ ಮಾಡಿ ಚೆನ್ನಾಗಿ ಊಟ ಇಲ್ಲ ಮಾಡ್ರಿ ಚೆನ್ನಾಗಿ ಊಟ ಮಾಡ್ರಿ. ಬೈಲಾಕತ್ರ ಬರೋದು ಎಲ್ಲ ಇವ್ರದೇ ಅದಾವೋ ನಮ್ದೇನಿಲ್ಲ. ಕಾವೇರಿ ಶಿಲ್ಪ ನಾನು ಇವ್ರದೇ ಅದ. ಉಣ್ಣತ್ತ ಇನ್ನೊಂದ್ ಸರ್ತಿ ಉಣ್ಣತ್ತೇಳು. ಯಾವಾಗ ಜಾಗ ಆಡ್ತಿರ್ಬೇಕು, ಯಾವಾಗ ಹೊಡಿತಿರ್ಬೇಕು ನಿನ್ ಮಗಳಿಗೆ. ಇವ್ರಿಗೆ ಅಂದ ಬಸವರ್ಗ ಕೊಳ್ಳಿಲ್ಲ ಮಾತಾಡ್ತೀನಿ ಹೇಳ್ತಿದ್ವಿ. ಹೇಳ ಅವ್ರ ಮಗಳಿಗೆ ಏನು ಹೊಡೆಯಲ್ಪ ನಾ ಎಲ್ಲಿ ಹೊಡಿತಿರ್ಬೇಕು ಅವ್ರ ಮಗಳಿಗೆ. ಎಲ್ಲ ಇವ್ರದ ನೋಡವ ಕಾಲ್ ಪ್ರ್ಯಾಂಕ್ ಮನ ಅಂತ ಹೇಳಿಕೆ ಮಾಡ್ಸ್ಯಾರ ನೋಡು. ಹಾ ಏನಿಲ್ಲ. ಹಲೋ ರೀ. ನಮ್ಗೆ ಎಷ್ಟು ನಗು ಬರಕತ್ತಿದ್ರಿ, ತಡ್ಕೊಳ್ಳೋದ್ರಿ ಕೂತ. ಹೌದ್ರಿ, ಈಗ ಕರೆಶ್ ಉಣಸ್ರಿ, ಅಕ್ಕಗ್ನ ಉಣ ಅಂತ ಹೇಳ್ರಿ. ಶಿಲ್ಪಾಕಿಗೆ ಸುಮ್ ಮಾಡ್ಯಾರಿ. ಹೌದ್ರಿ, ಸುಮ್ ಪ್ರ್ಯಾಂಕ್ ಮಾಡಕತ್ತಿದ್ದೀವ್ರಿ. ಕಾವೇರಿ ತಿಂಕ್ ಮಾಡಕತ್ರಿ. ಕಾವೇರಿ ನೋಡ್ರಿ ಎಲ್ಲ ಹೆಂಗ್ ಮಾತಾಡ. ಕಾವೇರಿ ಮೇಲೆ ಹಾಕಿಟ್ರೆ ಈ ಕಡೆ ತಿರುಗಿಸು. ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮ್ಯಾಕ್ ಮಾಡು. ಹಲೋ ಹಲೋ ಹೆಂಗಿತ್ತು ಫ್ರ್ಯಾಂಕ್? ಆ ಪುಟ್ಟಂಟಿಗೆ ಹಚ್ಚು, ಅದು ನಂಬಲಿಲ್ಲ. ಏ ಮಮ್ಮಿ ನೀ ಫೋನ್ ಹಚ್ಚಿ ಪುಟ್ಟಂಟಿಗೆ ಬಾಗೇಶಂಗ್ ಮಾಡತನತ್ತ ಹೇಳ ಪುಟ್ಟಿ ಹತ್ ನೀರ್ ಹಚ್ಚ ನೋಡಮ್. ಫ್ರ್ಯಾಂಕ್ ಅಂತ ಹೇಳ್ಬೇಡ. ಆ ಕಾವೇರಿ ಅದು ಇದು ಮಾಡತ್ತ, ಆಕಿನ ಮಾತು ಒಟ್ಟ ಕೇಳಲಾಗ್ರತ್ತ. ಹೇಳ ಆ ಪುಟ್ಟಿ ಆಕಿ ಫ್ರ್ಯಾಂಕ್ ಅಂತ ನಂಬಿ ಬಿಟ್ಟಾಳಕಿ. ಹಂಗ ಅಲ್ಲನವ್ರಂಗ ಮಾತಾಡ್ಸಾರ. ಗೈಸ್ ಫೈನಲಿ ನಾವು ಬಯಸ್ಕೊಂಡೆ ಆ್ಯಂಡ್ ಅವ್ರು ಊಟ ಬಿಟ್ರ ಪಾಪ. ಊಟ ಮಾಡೋ ಟೈಮ್ ಊಟಕ್ಕೆ ಕೂತಿದ್ರತ್ತ ಅವ್ರು. ನಾಯಿಗೆ ಒಂಥರ
ಊಟನೇ ಹೋಗ್ತಿರೋ ಶಿಲ್ಪ ಕಾಳಕತ್ತಾಳಪ್ಪ ನೋಡ. ನನ್ನ ಮೇಲೆ ಬರ್ತಾವಳು ಈ ಸಾದ ಬಸುನು ಬೈಲನ ಈಗ ಇದ್ರ ಹೊರಗೆ ಹಾಕಿ ಒಳಗ್ ಬಾಗ್ಲಾಕಂದು ಹಾಕಿ ಕೂತಾಳಪ್ಪ. ಇವಾಗ ಹೊರಗ್ ಕೂತಾನಂತ ಒಂದೇ ನಡ್ಬಾರ ಕೂತದ ನಮ್ಗೆ ಫೋನ್ ಹಚ್ಚು. ಏನ್ ಹೇಳ್ಬೇಕ ಅವ್ ಹಂಗ್ಯಾಕ್ ಮಾಡ್ಲತ್ತಾನೆ ಯಾರಿಗೂ ನಾ ಹೊರಗೆ ಹೇಳ್ತೀನಿ ತಗೋಣ ಅಂತಂದೇನ. ಈ ಸತ ನೀ ಫೋನ್ ಹಚ್ಚು ಹಚ್ಚಿಕೆ ಜಾಡ್ಸು ಹಾಕಿ ಏನೋ ಒಂದ್ ಎಟ ಹೊರಗನಂತ ಹಾಕಿ ಬಾಗ್ಲ ಹಾಕೊಂಡ್ ಹಾಕಿ ಕೂತಾಳತ್ತ. ಹಾ ಇವತ್ತೆ ಹಲೋ ಆಕಿಂದ ಹಚ್ಚೂರ್ ನಾವ್ ಎತ್ತಲಿ ಸದ್ ಎತ್ತಲಿ ಈಗ ಹೊಸರು ಮಾತಾಡ್ತಾ ಇದ್ರಿ ಏನೀಗ ಎಲ್ಲರಿಗೂ ಮಾಡ್ಬಿಟ್ಟಿದ್ದೀವಿ. ಹೇಳಿಲ್ಲ 100ಕ್ಕೆ 100 ನಂಬುತ್ತಾ ಶಿಲ್ಪಕ್ಕ ಅಂತ ಹೇಳಿದ್ದೇವ್ರಿ. ಹಲೋ ಅಕ್ಕ. ಮಾಮ ಊಟ ಬಿಟ್ನತ್ತಲ್ಲ ಉಣು ಅಂತ ಹೇಳು ಶಿಲ್ಪ ಉಣು ಅಂತ ಹೇಳ ಅನ್ನಕತ್ತೇಳು. ಏನ ಅಪ್ಪಾಜಿ ಏನಂದ? ಯವ್ವೋ ಖುಷಿ ಅನಿಸುತ್ತೆ ಫೀಲ್ ಆಗೈತೆ ನೋಡಿ ಶಿಲ್ಪ. ಹಾಯ್ ಮಾಡ್ರಿ ಎಲ್ಲರೂ ವಿಡಿಯೋದಾಗ ಬರತ್ತೀರಿ. ಹಾಯ್ ಮಾಡ್ರಿ ಅಪ್ಪಾಜಿ ಅಪ್ಪಾಜಿ ಹಾಯ್. ಮತ್ತ ಹಂಗೆ ಕಣಕತ್ತಾರಲ್ಲ ಬಿಡಕಲ್ದಾಗ ಗೈಸ್ ಫೈನಲಿ ಸಕ್ಸಸ್ಫುಲ್ ಆಗಿ ನನಗೆ ಬಯಸಿದ್ರು. ಇಲ್ಲಿ ಗೈಸ್ ಫೈನಲಿ ಸಕ್ಸಸ್ಫುಲ್ ಆಗಿ ನನಗೆ ಬಯಸಿದ್ರು. ನಿಜ ಹೇಳ್ಬೇಕಂದ್ರ ಬೈಯೋದಕ್ಕಿಂತ ಎಮೋಷನಲ್ ಐತ್ ನನಗೂ. ಒಂದ್ ಸೆಕೆಂಡ್ ನನಗೆ ಎದಿ ಡಬ್ 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 ಅಲ್ಲಕತ್ತಿತ್ತವ ಅಂಕ ಭಾಗ್ಯಶನ್ ಕೈ ಕೊಡು ಅಂತ ನನ್ನ. ಆಮೇಲೆ ವಿಡಿಯೋ ನೋಡಿದಾಗ ನನಗ್ ಬೈತಾರತ್ತೆ ಎದಿ ಡಬ್ 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 ಅಲ್ಲಕತ್ತ ನಿನ್ನಕ್ಕಾದ್ರು. ಪಾಪ ಅವ್ರು ಊಟ ಬಿಟ್ರತ್ತಂಡೆ ನನ್ನ ಮೇಲೆ ಆಗ್ತಾರ ಅವರು ಭಾರಿ ಜನ ಅದೆಲ್ಲ ಎಲ್ಲ ಪ್ಲಾನ್ ಮಾಡ್ಸಿದ್ದೀವಿ. ಕೊಟ್ಟಿದ್ದೆ ಇಲ್ಲ ಈಗ ಎಲ್ಲಿದು ಇದು ಕೊಟ್ಟು ಒಂದು ತಿಂಗಳ ಮೇಲೆ ಆಯ್ತಿದು. ನಿನಗೂ ಹಿಡಿದು ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಭಾಳ ಇತ್ತು ಬಟ್ ಆಗಿರ್ಲಿಲ್ಲ, ಟೈಮ್ ಕೂಡ ಬರಲಿಲ್ಲ. ಇವತ್ತು ಟೈಮ್ ಸಿಕ್ಕದ ಕರೆಕ್ಟ್. ಮಂಗಳೂರದವ್ರು ಒಬ್ರು ನಮ್ಗೆ ಅವ್ರು ನಂಬಲ್ಲ ಅವರು ನಂಬಲ್ಲ ಗೊತ್ತದ ಅವ್ರಿಗೆ ಅಂತ ಏನ್ರ ಮಾಡ್ತಿರ್ತಾರ ಅಂತೇಳಿ. ಆದ್ರೆ ಅವ್ನ್ ಬಾಳ ಫೀಲ್ ಆಯ್ತಪ್ಪ. ಸಾರಿ ಸಾರಿ ಯಾರಿಗ್ ಸಾರಿ? ಪ್ರ್ಯಾಂಕ್ ಮಾಡಿದಿವಲ್ಲ ಪಾಪ ಅವರಿಗೆ ಊಟ ಬಿಟ್ರತ್ತು ಬರೀ ಶಿಲ್ಪ ಕಾಳಕತ್ತಾರತ್. ಸುಮ್ಮನೆ ತಮಾಷೆಗೆ ಪ್ರ್ಯಾಂಕ್ ಮಾಡ್ಬೇಕಂತ ಮಾಡಿದೀವಿ. ಸಾರಿ ಎಲ್ಲರಿಗೂ ನಮ್ಮ ಕಡೆಯಿಂದನೂ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂದರೆ ಇದು ಪ್ರ್ಯಾಂಕ್ ಬಟ್ ನನ್ನ ಹೆಸರು ಇತ್ತು ಆದ್ರೆ ನಾ ಮಾಡಿರಲಿಲ್ಲ. ಪ್ಲ್ಯಾನ್ ಎಲ್ಲ ಇವರೇ ಓಡಿಸಿದ್ದು ಹಿಂದಿನವ್ರೆ. ಏನು ಮಾತಾಡ್ಬೇಕನ್ನೋದು ಅವರು, ಏನು ಪ್ರ್ಯಾಂಕ್ ಅನ್ನೋದು ಇವರು. ಕ್ಯಾಮ್ರಾಮ್ಯಾನ್ ನಾನಾಗಿದೆ. ಕ್ಯಾಮ್ರಾಮ್ಯಾನ್ ಕ್ರೇಜಿನ್ ಸನ್ ಅವರ ಜೊತೆ ಪ್ರೆಸ್ ರಿಪೋರ್ಟರ್ ಕಾವ್ಯ ಹಾಗೂ ಸಹ 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 ಗೆಳತಿ ಶಿಲ್ಪಾ ಅವರಂಡಿ ಅವರೊಡನೆ ಡಬ್ 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 ಅಲ್ಲಕತ್ತದೆ. ನಂಗೆ ಬೇಜಾರಾಯ್ತಪ್ಪ. ನನಗ ಹಂಗಿಲ್ಲ ಫುಲ್ ಎದಿ ಡಬ್ ಡಬ್ ಅಲ್ಲಕತ್ತದ. ನನಗ ಭಯಂಕರ ಅಂತಲ್ಲ ಒಮ್ಮೆ ಒಂಥರ ಅಂಜಿಕ್ ಬಂದ್ಬಿಡ್ತಾವ ಅಂತ ಮಾತಾಡೋಣ. ನನಗೆ ಗೊತ್ತಿದ್ದ ಗೈಸ್ ನಮ್ಮ ಅಮ್ಮ ಏನಪ್ಪ ನನಗೆ ಬೈದಾನ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಕೈ ಫೋನ್ ಕೊಟ್ಟರು ನಮ್ಮ ಶಿಲ್ಪಕ್ಕನ ಕೈ ಫೋನ್ ಕಸ್ಕೊಂಡಕ್ಕೆ ಮಾತಾಡ್ದ. ಇಲ್ಲಾಂದ್ರೆ ಕಾಯ್ರುಡ ಅಂದ್ರೆ ಅಟ್ಟೆ ಶಿಲ್ಪಕ್ಕನ ಮಾತಾಡ್ತಿದ್ರು. ಸುಮ್ಮನೆ ಅವು ಜಾಸ್ತಿ ಟೆನ್ಷನ್ ಕೊಡ್ಬಾರ್ದು ಜನಕ್ಕೆ. ಸೊ ಅದ್ರ ಸಲಿಂದ ಜಾಸ್ತಿ ಟೆನ್ಷನ್ ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡಿದ್ವಿ. ಇಲ್ಲಾಂದ್ರೆ ಭಾಳ ಲಾಂಗ್ ಹೇಳ್ಕೊಂಡು ಹೋಗ್ತಿದ್ದೆ. ನನ್ನ ತಲೆಯಾಗಿತ್ತು ಭಾಳ ಲಾಂಗ್ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು. ಬಟ್ ಇರಲಿ ಅಂದ್ರೂ ಪ್ರ್ಯಾಂಕ್ ಆದಾರಲ್ಲ 100% ಆದ್ರ ಅವ್ರ ಪ್ರ್ಯಾಂಕ್ ಬೈಲಾಕತ್ರ ಇಟ್ಟಿದ್ರಲ್ಲ.
ಅಂದ್ರೆ ಜನ ಅನ್ಕೊಂತಿರ್ತಾರ ಲವ್ ಮ್ಯಾರೇಜ್ ಅಂದಾಗ ಹುಡುಗನ ಮನೆಯವ್ರು ಹೆಂಗ್ ನೋಡ್ಕೊತಿರ್ತಾರನಪ್ಪ ಹುಡುಗಿಗಿ ಹಂಗಂಗತೆ ಥಿಂಕ್ ಮಾಡ್ತಿರ್ತಾರ. ಅವರಿಗೆಲ್ಲ ಇದೇ ವಿಡಿಯೋನೇ ಉತ್ತರ ಆಗುತ್ತೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಂತೂ ಏನಂತಾರ ಏನ್ ಬೈತಾರ ಟೆನ್ಷನ್ ಆಗಿತ್ತು. ಏನು ಎದು ಬಾಳ ಹೊಟ್ಟಿದ್ ಗೊತ್ತಾನ ಶಿಲ್ಪಕ್ಕ ಸ್ಪೀಕರ್ ಇಟ್ಟು ಶಿಲ್ಪ ಬಾಳ ಹೊಟ್ಟಿತ್ ನಿಜ ಕಿಚನ್ದಾಗ ಹೋಗಿ ನಿಕ್ಕಿನ ಸಿಗಾಬಡ ನಗು ಬರತ್ತೆ. ನಾವು ಇದೇ ಪ್ಲಾನ್ ನೋಡ್ಸಿದ್ವಿ. ಅದು ಔಟ್ ಸ್ಪೀಕರ್ ಇಡ್ತೀವಿ ಒದರತಿ ಹೇಳ್ಬೇಕಂತ ಅನ್ನೋದ್ರಾಗ ನಮ್ಮ ಅಕ್ಕನೇ ಅಂದಳು. ಸೊ ಬಟ್ ಆಮೇಲೆ ನನಗೆ ಅಳು ಬತ್ತಪ್ಪ ಅವ್ರದೆಲ್ಲ ಹಂಗ್ ಮಾಡದ್ ನನ್ಗೆ ಅದಕ್ಕೆ ಮಾತಾಡಕ್ಕೆ ಬರ್ಲಿಲ್ಲ. ಸುಮ್ಮನೆ ಬೇರೆ ತಳಿಗೆ ಅಲ್ಲಿಗೆ ಏನ್ ಮಾಡಿದೆ ಸುಮ್ಮನೆ ಹೊಡಿತಾರ ನನಗೆ ನಾಳೆ ಎಲ್ಲರೂ ಇನ್ನೇ ಮಾಡಿದ್ದಲ್ಲ. ಅಂದ್ರೆ ಎಲ್ಲರಿಗೆ ಅಂದ್ರೆ ನಮ್ಮ ಮನೆಯೊಳಗ ಹೆಂಗ್ ನೋಡ್ಕೋತಾರ ನಿಮ್ಗೆ ಈಗ ಅರ್ಧ ಆಗಿರ್ತ ಅನ್ಕೋತೀನಿ. ಇಲ್ಲ ನಮ್ಮ ಮಾಮ ಬಂದ ಹುಲಿ ಹಂಗ ನಮ್ಮ ಮಾವ ಅರ್ಧಕ್ಕೆ ಮಾಡ್ತಿಲ್ಲ ಅದ್ರ ವಿಡಿಯೋ ಇದು. ಇನ್ನೊಂದೇನಪ್ಪ ನಮ್ಮ ನಡು ಮದರ್ ಇಂಡಿಯಾನು ಅಲ್ಲೇ ಅದಲ್ಲ. ಅವ್ರಿಗೆ ಒಂದು ಸಪ್ರೇಟ್ ಹಚ್ಬೇಕು, ನಮ್ಮ ಮದರ್ ಇಂಡಿಯಾ ಸಪ್ರೇಟ್ ಹಚ್ಬೇಕು ಅಂತ ನಾವು ಅನ್ಕೊಂಡಿವಿ. ಬಟ್ ಎಲ್ಲರೂ ಒಂದೇ ತಲ್ ಕೂತಾರ ಊಟ ಮಾಡೋ ಟೈಮಿಗೆ ಫ್ಲಾಪ್ ಆಗಿಲ್ಲ. ಅವ್ರಿಗೆ ಹಚ್ಚೋದು ಅವ್ರಿಗೆ ಹಚ್ಚೋದಲ್ಲಿ ಪ್ರಾಂಕ್ ಸಕ್ಸಸ್ ಆಗ್ಯದ ಆದ್ರೆ ನಮಗೆ ಫ್ಲಾಪ್ ಅನ್ನೋ ಫೀಲ್ ಆಗಕತ್ತೈತೆ. ಅಂದ್ರೆ ಗೈಸ್ ಆದ್ರೂ ಪ್ರ್ಯಾಂಕ್ ಆದ್ರು ಮಸ್ತ್ ಇತ್ತು. ಹೆಂಗ ಅನಿಸ್ತು ನಿನಗೆ? ಹೆಂಗ ಅನಿಸ್ತು? ನನಗೆ ಒಂಥರ ಬೇಜಾರಾಯ್ತವ ಪಾಪ ಒಂಥರ ಏನೋ ಒಂದ್ ಸಂದೆ ಏನೋ ಒಂದು ಏನಂತಾರ ಬೇಜಾರ ಅದು ಆಯ್ತು. ಅಂದ್ರೆ ಈಗ ಹೆಂಗ್ ನೋಡ್ಕೋತಾರ ಅನ್ನೋದು ಜನಗಳಿಗೆ ಗೊತ್ತಾಯ್ತಲ್ಲ. ಮತ್ ನೋಡಿದ್ರ ಈಗ ಅವ್ರ ಹೊಟ್ಟೆ ಹುಟ್ಟಿಲ್ಲ ಅಂದ್ರುನು ನಮ್ಮ ಮಾಮ ನಮ್ಮ ಅಕ್ಕ ಜಲ್ದಿ ರಿಯಾಕ್ಟ್ ಮಾಡಿದ್ರು ಗೊತ್ತಾ. ಸ್ವಂತ ಮಗಳ ಟೈಪ್ ಇದು ಮಾತ್ರ ಹೇಳ್ಬೋದು. ಎಟ್ ಬೈಲಾಕಾದ್ರೆ ಜಿಲ್ ಫ್ಯಾಕ್ಟ್ರಿ ನಾವೇ ಎಲ್ಲರೂ ಹೋಗೋ ಮೇಲೆ ಇಲ್ಲ ಇವ್ರು ಕರೆಯಬೇಕಂದ್ರ ಒಂದ್ ಸ್ವಲ್ಪ ಅಂಜಾಡ್ತಾರ ಇನ್ ಜೊತೆ ಮಾತಾಡಕಂದ್ರ ಹಂಗಲ್ಲ ಸಿಟ್ಟಿನ ಯಾವ್ದಾರತ್ತೇಳಿ ಈ ಮ್ಯಾಟ್ರದಾಗ ಹೆಂಗ್ ಬೈಲಾಕಿಲ್ಲ. ಈ ಮ್ಯಾಟ್ರದ ಬೈದೇ ಬೈತಾರಂತಿದ್ದೆ ಬೈಯದೇ ಮ್ಯಾಟ್ರದ ಬೈತಾರ ಬೈಸುವಂಡೆ ಪಾಪ ಅಮಾಯಕ ನಾಸ್ತಾಯ್ತು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಸರ್ತಿ ಆಯ್ತು ಎಲ್ಲರಿಗೂ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಮತ್ತೆ ನಾನು ನೋಡಿಸಿದ್ದೆ ಎಲ್ಲರಿಗೂ ಸಾರಿ. ಸಾರಿ ಅಮ್ಮ, ಸಾರಿ ಅಕ್ಕ, ಸಾರಿ ಮದರ್ ಇಂಡಿಯಾ, ಸಾರಿ ಎಲ್ಲ ಸಾರಿ. ಸುಮ್ಮನೆ ಪಾಪ ಅವ್ರಿಗೆ ಮಂಗಳೂರವ್ರು ಸಾರಿ ಕೇಳಲ್ಲ. ನಾವು ಮಂಗಳೂರದಾರ ಅಂದ್ರೆ ನಮ್ಮ ಚಿಕ್ಕ ಮದರ್ ಇಂಡಿಯಾ ಅವ್ರಿಗೆ ಸಾರಿ ಕೇಳಲ್ಲ. ನಂಬಲ್ಲ ಮತ್ತೊಬ್ಬಸ್ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿಲ್ಲ. ಅವ್ರು ನಂಬಲ್ಲ ಗೈಸ್, ಅವ್ರು ಭಾಳ ತಿರಿ ಓಡಿಸ್ತಾರ ಅವರು. ಸೊ ಅದಕ್ಕೆ ಓಕೆ ಗೈಸ್, ಮತ್ತೆ ನಾಳೆ ನೋಡಿ ಸಿಗ್ತೇವೆ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಬಾಯ್ 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 ಬಾಯ್. ಅವ್ರ ಪಾಲ್ಗೆ ಕಾಳಜಿ ಇರೋ ಅಪ್ಪನು ನಾನು, ಪ್ರತಿ ಕ್ಷಣ ಪ್ರೀತಿಸೋ ಅಮ್ಮನು ನಾನು.